ನನ್ನ ರ್ಯಾಂಕಿಂಗ್ ಬಂದು ಇವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇನ್ನೊಬ್ಬ ಅತ್ತಿಗೆ ಅವರು ಹೇಳಲ್ವಾ ನಿನ್ ಜೊತೆ ಟು ಯಾಕಮ್ಮ ಇದು ನಾನೇ ಸ್ಟಿಚ್ ಮಾಡಿದ್ದು. ಸೊ ಇದಕ್ಕೆ ಒಂದು ಬ್ಯಾಗ್ ಎಲ್ಲ ಮಿಕ್ಸ್ ಮಸಾಲ ಆಗ್ಬಿಟ್ಟಿದೆ. 500 ರೂಪಾಯಿ ನೋಟಲ್ಲಿ ಮಾಡಿಬಿಟ್ಟು ಕಟ್ಬೇಕಂತ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವರಮಹಾಲಕ್ಷ್ಮಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಜಾಸ್ತಿ ಒಳ್ಳೆಯದಾಗಲಿ. ಸೊ ಇವಾಗ ನಮ್ಮ ಮನೇಲಿ ಆಲ್ರೆಡಿ ಪೂಜೆ ಆಯಿತು. ಸೊ ಪೂಜೆ ಆಗಿದೆ. ನಮ್ಮ ಮನೆ ಲಕ್ಷ್ಮಿ ಹೆಂಗೆ ಕಾಣಿಸ್ತದಲ್ಲ ಅಂತ ತೋರಿಸ್ತೀನಿ. ಇವತ್ತು ವರಮಹಾಲಕ್ಷ್ಮಿ ಜೊತೆಗೆ ಇನ್ನೊಂದು ಸ್ಪೆಷಲ್ ಇದೆ. ಏನಂತ ಅಂದರೆ ನೆನ್ನೆ ತಾನೇ ನಂದು PGCET ರಿಸಲ್ಟ್ ಬಂದಿದೆ. ಸೊ ನಂಗೆ ಗೊತ್ತು ನಿಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ನಂದು ಎಷ್ಟು ರ್ಯಾಂಕಿಂಗ್ ಬಂದಿದೆ ಏನು ಎತ್ತ ಅಂತ. ಖಂಡಿತವಾಗ್ಲೂ ನಿಮ್ಮ ಜೊತೆ ಹೇಳ್ತೀನಿ. ಸೊ ನನ್ನ ರ್ಯಾಂಕಿಂಗ್ ಬಂದು 9152. ನಾನು ಆ್ಯಕ್ಚುಲಿ ಈ PGCET ರಿಸಲ್ಟು ಪ್ರಿಡಿಕ್ಟರ್ ಬರುತ್ತಂತೆ ನಂಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಹೇಳಿದ್ಲು, ನಾನು ಸುಮ್ಮನೆ ಇರದೆ ಹೋಗಿ ಚೆಕ್ ಮಾಡಿದೆ. ನಂದು ಮಾರ್ಕ್ಸ್ ಬಂದು 42 ಇರೋದು. ಸೊ ಅದಕ್ಕೆ ಅಲ್ಲಿ ವಿತಿನ್ 5K ಅಲ್ಲೇ ರ್ಯಾಂಕಿಂಗ್ ತೋರಿಸ್ತಾ ಇತ್ತು. ನಾನೇ ಬರುತ್ತೆ ಬಿಡು ಅನಿಸುತ್ತೆ, 5K ಒಳಗಡೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ದಟ್ಸ್ ಓಕೆ, ಪರವಾಗಿಲ್ಲ. ಲೈಫಲ್ಲಿ ಮುಂದೆ ಇನ್ನೂ ನೋಡೋಕ್ಕೆ ಏನೇನೋ ಇದೆ. ದಟ್ಸ್ ಓಕೆ, ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಅಲ್ವಾ. ನನ್ನ ಕಡೆಯಿಂದ ನಾನು ಏನು ಟ್ರೈ ಮಾಡ್ಬೋದಿತ್ತು ಅದಂತೂ ಟ್ರೈ ಮಾಡಿದ್ದೆ. ಇದು ಅದೇ ಅವ್ರಿಗೆ ಬಿಟ್ಟಿದ್ದು. ಆ್ಯಂಡ್ ನನ್ನ ಕಡೆಯಿಂದ ಒಂದು ನಿಮಗೆ ಸಜೆಷನ್ ಅಂತನಾದರೂ ಅಂದ್ಕೊಳ್ಳಿ, ಏನಂತಾದರೂ ಅಂದ್ಕೊಳ್ಳಿ. ನಾನು ಅಬ್ಸರ್ವ್ ಮಾಡ್ದಂಗೆ ನೀವು ಯಾವುದೇ ಎಕ್ಸಾಮ್ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದರೆ ಒಂದು ವಿಷಯನ ತಲೆಯಲ್ಲಿ ಇಟ್ಕೋಬೇಕು. ಅದನ್ನು ಆನ್ಸರ್ನ ಕರೆಕ್ಟಾಗಿ ಬರ್ಸೋದಷ್ಟೇ ಅಲ್ಲ, ನೀವು ಟೈಮ್ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆನ್ಸರ್ ಕರೆಕ್ಟಾಗಿ ಎಷ್ಟು ಬರಬೇಕು ಅನ್ನೋದು ಎಷ್ಟು ತಲೆಯಲ್ಲಿ ಇರಬೇಕೋ ಅಷ್ಟೇ ಟೈಮ್ ಮ್ಯಾನೇಜ್ ಮಾಡಬೇಕು ಅನ್ನೋದು ತಲೆಯಲ್ಲಿ ಇರಬೇಕು ನಮಗೆ. ಸೊ ನಾನೆಲ್ಲೋ ಟೈಮ್ ಮ್ಯಾನೇಜ್ ಮಾಡೋದ್ರಲ್ಲಿ ಸ್ವಲ್ಪ ಎಡುವುದೇ ಅಂತ ಅನಿಸುತ್ತೆ. ಐ ಹೋಪ್ ನೋಡೋಣ, ಮುಂದೆ ಇನ್ನೂ ಬೇಜಾನ್ ಬರ್ತಾ ಇರುತ್ತೆ. ಸೊ ಸದ್ಯಕ್ಕೆ ಇಷ್ಟೇ. ಸೊ ಈಗ ಫಸ್ಟ್ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ, ಅಲ್ಲಿ ಹೋಗಿ ಕುಂಕುಮ ಇಸ್ಕೊಂಬರೋಣ, ಆಯಿತಾ? ಜ್ಞಾನ ಹಾಯ್ ಮಾಡು ಎಲ್ಲರಿಗೂ. ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳು. ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳು. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಹೇಳು ಪ್ಲೀಸ್. ಹೇಳಲ್ವಾ ನಿನ್ ಜೊತೆ ಟು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳು. ಹೇಳ್ಕೊಡ್ತೀನಿ. ಹ್ಯಾಪಿ, ಈ ಕಡೆ ತಿರ್ಗೋ. ಹ್ಯಾಪಿ ವರಮಹಾಲಕ್ಷ್ಮಿ. ಇವರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇನ್ನೊಬ್ಬ ಅತ್ತಿಗೆ ಅವರು, ಇನ್ನೊಬ್ಬಣ್ಣ ತೋಟಕ್ಕೆ ಹೋಗೋನೆ. ಇವರು ನಮ್ಮ ದೊಡ್ಡಮ್ಮ. ಹಾಯ್ ಮಾಡಿ ಎಲ್ಲರೂ. ಈಗ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶ್ ಮಾಡಿ ಎಲ್ಲರಿಗೂ. ಹಾ, ಇವ್ರ ಮಗ ಇವನು ನನ್ನ ಅಳಿಯ. ಅಮ್ಮ ನೋಡಿ ಯಾಕಮ್ಮ ಸೀರೆ ಉಟ್ಟಿದ್ರು, ಉಟ್ಕೊಳ್ಳಿ ಅಂದ್ರೆ ಬಿಸಾಕ್ಬಿಟ್ರು. ಕೆಲಸ ಅಲ್ವಾ ಅದಕ್ಕೆ. ಈಗ ಏನಾರ ಅಂದರೆ ಸರಿಯಾಗಿ ಉಗಿಸ್ಕೊತೀನಿ ನಾನು. ಸೊ ಈಗ ನಾನು ನಮ್ಮ ದೊಡ್ಡಮ್ಮ ಮನೇಲಿ ಮಾತ್ರ ಕುಂಕುಮ ತಗೊಂಡಾಯ್ತು. ಅದಾದಮೇಲೆ 5 ಜನಕ್ಕೆ ಕೊಡಬೇಕಲ್ವಾ. ಸೊ ಹಂಗಾಗಿ ನಮ್ಮ ಆಂಟಿನ ಕರಿತಾ ಇದ್ದೀನಿ. ನಮ್ಮ ಅಜ್ಜಿ ಒಂದು ಜುಮ್ಕಿ ಕೊಟ್ಟರು ಇವಾಗ. ವಾವ್, ನೈಸ್, ಚೆನ್ನಾಗಿದೆ. ಹೆಂಗಿದೆ ನಿಮ್ಗೆ? ಹೆಂಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಅಲ್ವಾ? ಸೊ ಇದು ನನ್ನ ಔಟ್ಫಿಟ್ಟು. ಸೊ ಸೀರೆ ಉಟ್ಕೊಂಡು ಎಲ್ಲರ ಮನೆಗೆ ಹೋಗಿ ಕರೆಯೋಕ್ಕಾಗಲ್ಲ, ಮತ್ತು ಕೆಲಸಗಳಿರುತ್ತೆ, ಅದನ್ನ ಮಾಡೋಕ್ಕಾಗಲ್ಲ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇದು ನಾನೇ ಸ್ಟಿಚ್ ಮಾಡಿದ್ದು. ಸೊ ಇದನ್ನ ಕಂಪ್ಲೀಟ್ ಡ್ರೆಸ್ನ ನಾನು ತೋರಿಸ್ತೀನಿ, ಹೆಂಗಿದೆ ಅಂತ ತಿಳಿಸಿ, ಆಯಿತಾ? ಈಗ
ನಾನೇ ಹುಡಿಕೊಂಡು ಹೊಡಿಬೇಕು. 2,000 years later. ಸೊ ಈಗಷ್ಟೇ ಎಲ್ಲರ ಮನೆಗೂ ಹೋಗಿ ಕರೆದ್ಬಿಟ್ಟು ಬಂದ್ವಿ. ನಾವು 12:30 12:45 ಶುರು ಮಾಡಿದ್ದು. ಇವಾಗ ಟೈಮ್ ಎಷ್ಟು ಗೊತ್ತಾ? 3:15. ಹತ್ತತ್ರ 3 ಅವರ್, 2.5 ಗಂಟೆ ಟೈಮು ಎಲ್ಲಾನು ಕರೆದ್ಬಿಟ್ಟು ಬರೋ ಅಷ್ಟರಲ್ಲಿ. ಇನ್ನೊಂದೇನು ಗೊತ್ತಾ, ನಾವು ಕರಿಯಕ್ಕೆ ಹೋಗಿದ್ದು ನಮಗೆ ಅವರು ಕೊಟ್ಟು ಕಳಿಸಿದ್ದಾರೆ ಎಲ್ಲರ ಮನೆಯಲ್ಲೂ ಸೇರಿ ಒಂದು ಬ್ಯಾಗ್. ಅಯ್ಯೋ ದೇವರೇ, ಒಂಥರ ಈ ವರಮಹಾಲಕ್ಷ್ಮಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ. ವಯಸ್ಸಿಂದ ಒಂದು ಕ್ರೇಜು ಈ ಥರ ಈಸ್ಕೊಂಬಂದಾದ್ಮೇಲೆ, ಮುಂಚೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಅಮ್ಮ ಈಸ್ಕೊಂಬರೋರು, ಅದನ್ನ ನಾವು ನೋಡ್ತಾ ಇದ್ದು. ಈಗ ನಮಗೆ ಕೊಟ್ಟು ಕಳಿಸಿದಾರಲ್ಲ, ಸೊ ನಾನೇ ನೋಡ್ತೀನಿ ಏನೇನು ಕೊಟ್ಟಿದ್ದಾರೆ ಯಾರ್ಯಾರ ಮನೇಲಿ ಅಂತ. ನೋಡೋಣ. ಈ ಸಲ ನನ್ನ ಜೊತೆ ನೀವು ಇದ್ದೀರಲ್ಲ, ಸೊ ನಿಮಗೂ ತೋರಿಸ್ತೀನಿ ಆಯ್ತಾ. ಅಯ್ಯೋ ದೇವ್ರೆ, ಎಲ್ಲ ಮಿಕ್ಸ್ ಮಸಾಲ ಆಗ್ಬಿಟ್ಟಿದೆ. ಯಾರ್ದೋ ಮನೇಲಿ ಒಬ್ಬಟ್ಟು, ಆಮೇಲೆ ಇಲ್ಲಿ ಕೊಬ್ಬರಿ ಮಿಠಾಯಿ, ಆಮೇಲೆ ಇದ್ಯಾರ್ದೋ ಮನೇಲಿ ಕೊಬ್ಬರಿ ಸಕ್ಕರೆ, ಕರ್ಜಿಕಾಯಿ, ಇದೇನು ಸ್ವೀಟು, ಇದೇನು ಸ್ವೀಟು ಗೊತ್ತಿಲ್ಲ. ಮೈಸೂರು ಪಾಕ ಸೋಂಪು ಪುಡಿನೋ ಗೊತ್ತಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಬ್ರು ಯಾರ್ದೋ ಮನೇಲಿ ಇದು ಕೊಬ್ಬರಿ ಸಕ್ಕರೆ. ಇಷ್ಟು ಕತೆ. ನಾವು ಅಮ್ಮ ಹೋಗಿ ಕುಂಕುಮ ಇಸ್ಕೊಂಡ್ ಬಂದಾಗ ಅಲ್ಲಿ ಕಾಯಿನ್ಸ್ ಕೊಟ್ಟಿರ್ತಿದ್ರಲ್ಲ, ಈ ಥರ ಕಾಯಿನ್ ಸಿಕ್ಬಿಟ್ರೆ ಏನು ಖುಷಿ ಗೊತ್ತಾ. 5 ರೂಪಾಯಿ ಸಿಕ್ಕಿದ್ರೆ 50 ರೂಪಾಯಿ ಸಿಕ್ಕಿದಂಗೆ ಖುಷಿ ಆಯ್ತಾಯಿತ್ತು ನನಗಂತೂ. ಇದು ವರಮಹಾಲಕ್ಷ್ಮಿ ಹಬ್ಬ ಆಗಿದ್ದು ಮಾರನೇ ದಿನ. ನೆನ್ನೆ ಕುಂಕುಮಕ್ಕೆ ಹೋಗಿ ಕರೆದ್ಬಿಟ್ಟು ಬಂದಾದ್ಮೇಲೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಅದಾದ್ಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂತಂದರೆ ಬಂದವ್ರಿಗೆ ಕುಂಕುಮ ಕೊಡೋದು, ಕ್ಲೀನಿಂಗ್ ಮಾಡೋದು, ಅದು ಇದು ಕೆಲಸ ಇರೋದಲ್ವ. ಸೊ ಕೆಲಸ ಇತ್ತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಏನಂತ ಅಂದರೆ ರಕ್ಷಾಬಂಧನ್. ಯಾರೆಲ್ಲ ತಂಗಿರು ಅಣ್ಣಂದ್ರಿಗೆ ರಕ್ಷಾಬಂಧನ್ಗೆ ರಾಖಿ ಕಟ್ಟಿದ್ದೀರಾ, ಆ್ಯಂಡ್ ಅಣ್ಣಂದರು ತಂಗಿರಿಗೆ ಏನೇನು ಗಿಫ್ಟ್ ಕೊಟ್ಟಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರಕ್ಷಾಬಂಧನ್ಗೆ ನಮ್ಮ ಅಣ್ಣಂಗೆ ರಾಖಿ ಕಟ್ಟಕ್ಕೆ ಶುರು ಮಾಡಿದಾಗಿಂದ 1 ವರ್ಷನೂ ಮಿಸ್ ಮಾಡಿರಲಿಲ್ಲ. ಇದೇ ಫಸ್ಟ್ ವರ್ಷ ನಾನು ರಕ್ಷಾಬಂಧನ್ಗೆ ನಮ್ಮ ಅಣ್ಣಂಗೆ ರಾಖಿ ಕಟ್ಟಿಲ್ಲ. ಸೊ ಅವನಿಗೆ ರಜಾ ಇರಲಿಲ್ಲ, ಹಾಗಾಗಿ ಬರೋಕ್ಕಾಗಲಿಲ್ಲ. ನೋಡೋಣ ಯಾವಾಗ ಬರ್ತಾನೆ, ಅವಾಗಂತೂ ಪಕ್ಕ ಮಿಸ್ ಮಾಡಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಅವನು ರಕ್ಷಾಬಂಧನ್ಗೆ ಯಾವ ಥರ ರಾಖಿ ಮಾಡಿ ಕಟ್ಟಬೇಕು ಅಂತ ರೀಲ್ಸ್ ಕಳಿಸಿದ್ದಾನೆ, ತೋರಿಸ್ತೀನಿ ತಡೀರಿ. ಈ ಥರ ನಿಮ್ಮ ಮನೆಯಲ್ಲೂ ಅಣ್ಣಂದ್ರು ಇದ್ದಾರೆ, ನಿಮ್ಮ ಅಣ್ಣಂದ್ರು ಕಳಿಸ್ತಾರ ನಿಮಗೆ ಈ ಥರ ಮಾಡಿ ಕಳಿಸ್ರಿ, ರಾಖಿ ಈ ಥರ ಮಾಡಿ ಕಟ್ಟು ರಾಖಿನ ಅಂತ. 500 ರೂಪಾಯಿ 500 ರೂಪಾಯಿ ನೋಟಲ್ಲಿ ಮಾಡಿಬಿಟ್ಟು ಕಟ್ಟಬೇಕಂತೆ. ನೋಡಿ, ಈ ಥರ ಮಾಡಿ ಕಟ್ಬೇಕಂತೆ ರಾಖಿನ. ನಿಮ್ಮ ಅಣ್ಣಂದ್ರು ಹಿಂಗೆ ಹೇಳ್ತಾರ. ಅದಕ್ಕೆ ನಾನೇನು ರೀಲ್ಸ್ ಕಳಿಸಿದ್ದೆ ಗೊತ್ತಾ, ಈ ಗಿಫ್ಟ್ ಐಡಿಯಾಸ್ ಎಲ್ಲ ಕೊಟ್ಟಿರ್ತಾರಲ್ಲ, ಆ ಥರ ಯಾವ್ಯಾವ ಗಿಫ್ಟ್ನ ಕೊಡ್ಬೋದು ಅಂತ ಆ ರೀಲ್ಸ್ ಕಳಿಸಿದೆ, ಒಳ್ಳೆ ಗಿಫ್ಟ್ ತಗೊಂಬರಲಿ ಅಂತ. ಸೊ ಇವತ್ತಿಗಿಷ್ಟೇ, ಮತ್ತೆ ಸಿಗುವ. ಅಲ್ಲಿವರೆಗೂ ಮಿಸ್ ಮೆಂಟಿಲ್ ನೆಕ್ಸ್ಟ್ ವಿಡಿಯೋ. ಜೈ ಮೋದಕ್ವಾಲ, ಬಾಯ್.